ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 26 ಜನ, ಅದರಲ್ಲೂ 1.5 ತಿಂಗಳ ಅಂತರದಲ್ಲೇ ಹಾರ್ಟ್ ಅಟ್ಯಾಕ್ಗೆ ಹಾಸನದಲ್ಲಿ 26 ಮಂದಿ ಬಲಿಯಾಗಿರೋದು ಸರ್ಕಾರವನ್ನೇ ಬಡಿದೆಬ್ಬಿಸಿದೆ. ಸಾವಿನ ತನಿಖೆಗೆ ಸಮಿತಿ ರಚಿಸಿರೋ ಸರ್ಕಾರ ಹೃದಯಾಘಾತದ ಸಾವು ತಡೆಯಲು 10 ಕ್ರಮ ಕೈಗೊಂಡಿದೆ. ಸರ್ಕಾರವನ್ನೇ ಬಡಿದೆಬ್ಬಿಸಿದೆ, ವೈದ್ಯರನ್ನ ಎಚ್ಚರಿಸಿದೆ, ಆಡಳಿತ ಯಂತ್ರವೇ ಅಲರ್ಟ್ ಆಗುವಂತೆ ಮಾಡಿದೆ. ಹಾಸನದಲ್ಲಾಗ್ತಿರೋ ಸರಣಿ ಸಾವುಗಳು ಇಡೀ ಆರೋಗ್ಯ ಇಲಾಖೆಯೇ ಫೀಲ್ಡ್ಗಿಳಿಯುವಂತೆ ಮಾಡಿದ್ದು ಸ್ವತಃ ಮುಖ್ಯಮಂತ್ರಿಗಳು ಕಳವಳಗೊಂಡಿದ್ದಾರೆ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಸರಣಿ ಸಾವು. ಸಾವಿನ ತನಿಖೆಗೆ ತಜ್ಞರ ಸಮಿತಿ, ವರದಿ ಸಲ್ಲಿಕೆಗೆ 10 ದಿನ ಡೆಡ್ಲೈನ್. ಹಾಸನದಲ್ಲಿ ಹೃದಯಾಘಾತದ ಸರಣಿ ನಿಲ್ತಲೇ ಇಲ್ಲ. ನಿನ್ನೆ 4 ಉಸಿರು ನಿಲ್ಲಿಸಿದ್ರು. ಇಂದು ಕೂಡ 3 ಬಲಿಯಾಗಿದ್ದಾರೆ. ಜಸ್ಟ್ 42 ದಿನದಲ್ಲೇ 26 ಮಂದಿ ಬಲಿಯಾಗಿದ್ದಾರೆ. ಅದರಲ್ಲೂ ಇಂದು ಬಾಣಂತಿ, ಯುವಕರು ಅಷ್ಟೇ ಅಲ್ಲ, ಸರ್ಕಾರಿ ಆಸ್ಪತ್ರೆ ವೈದ್ಯನೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಈ ಸರಣಿ ಸಾವುಗಳಿಂದ ಸರ್ಕಾರ ಕೂಡ ಆತಂಕಗೊಂಡಿದ್ದು, ಸಾವಿಗೆ ಕಾರಣ ಏನು ಅನ್ನೋದನ್ನ ತಿಳಿಯಲು ಬೆಂಗಳೂರಿನ ಜಯದೇವ ಆಸ್ಪತ್ರೆ ಮುಖ್ಯಸ್ಥರ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚಿಸಿದೆ. 10 ದಿನದಲ್ಲೇ ವರದಿ ಕೊಡಿ ಅಂತ 12 ಜನ ತಜ್ಞರ ಸಮಿತಿಗೆ ಸರ್ಕಾರ ಸೂಚಿಸಿದೆ. ಆಗಿರುವಂಥ ಒಂದು ಹೃದಯಾಘಾತದಲ್ಲಿ ಏನಾದರೂ ಅಬ್ನಾರ್ಮಲ್ ಆಗಿರುವಂಥದ್ದು ಏನಾದರೂ ಇದೆಯಾ, ಬೇರೆ ಇನ್ನೇನಾದರೂ ಕಾರಣಗಳಿದೆಯಾ, ಅದನ್ನು ನೋಡಬೇಕಾಗ್ತದೆ. ಆಮೇಲೆ ಉಳಿದಿರುವಂಥ ಹಾಸನ ಜಿಲ್ಲೆದು, ಕರ್ನಾಟಕ ಜಿಲ್ಲೆದು ಒಟ್ಟಾರೆ ಎಷ್ಟೆಷ್ಟು ಹೃದಯಾಘಾತಗಳಾಗಿದೆ, ಈ ವರ್ಷ ಎಷ್ಟಾಗಿತ್ತು, ಹಿಂದಿನ ವರ್ಷ ಎಷ್ಟಾಗಿತ್ತು, ಕೋವಿಡ್ಗಿಂತ ಹಿಂದೆ ಎಷ್ಟು ವರ್ಷ ಆಗಿತ್ತು, ಆ ಮಾಹಿತಿ ಎಲ್ಲ ಸಿಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಇಂದು ಮೊದಲ ಸಭೆ ನಡೆಸಿದ ತಜ್ಞರ ಸಮಿತಿ. ಜಯದೇವ ನಿರ್ದೇಶಕ ಡಾಕ್ಟರ್ ಕೆ.ಎಸ್. ರವೀಂದ್ರನಾಥ್ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚನೆಯಾಗಿದ್ದು, ಇಂದು ವರ್ಚುವಲ್ ಮೂಲಕ ಮೊದಲ ಸಭೆ ನಡೆಸಲಾಯಿತು. ಹಾಸನದಲ್ಲಿ ಯಾವ ಕಾರಣದಿಂದ ಹೃದಯಾಘಾತವಾಗ್ತಿದೆ, ಮನೆಯಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಆಸ್ಪತ್ರೆಯಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಯಾವ್ಯಾವ ವಯಸ್ಸಿನವರು ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ, ಸಾವನ್ನಪ್ಪಿದವರಿಗೆ ಯಾವುದಾದ್ರೂ ಕಾಯಿಲೆಗಳಿದ್ವಾ, ಹೀಗೆ ಎಲ್ಲಾ ಪ್ರಶ್ನೆಗಳನ್ನಿಟ್ಕೊಂಡು ಮಾಹಿತಿ ಕಲೆ ಹಾಕುವಂತೆ ತಜ್ಞರಿಗೆ ಡಾಕ್ಟರ್ ರವೀಂದ್ರನಾಥ್ ಸೂಚಿಸಿದ್ದಾರೆ. 25ರಿಂದ 30% ರಕ್ತದ ಒತ್ತಡ ಇರುತ್ತೆ. ಅಂದರೆ 10 ಜನ ಯುವಕರು 30 ವರ್ಷ ದಾಟಿದರೆ ಕನಿಷ್ಠ 3ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. 2ರಲ್ಲಿ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಸ್ ಅಂತೀವಿ. ಈ ರಕ್ತದ ಒತ್ತಡ ಹಾಗೂ ಮಧುಮೇಹ, ಅದರ ಜೊತೆಗೆ ಅವರ ಜೀವನಾಭ್ಯಾಸ ಆ್ಯಂಡ್ ಓವರ್ ವೇಟ್. 6 ತಿಂಗಳಿಂದಲೂ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಅಬ್ಬರ. ಸರ್ಕಾರಿ ದಾಖಲೆಗಳ ಪ್ರಕಾರ ಹಾಸನದಲ್ಲಿ 2023-24ರಲ್ಲಿ 23 ಜನ ಮೃತಪಟ್ಟಿದ್ರು. ಕಳೆದ ವರ್ಷ 21 ಜನ ಸಾವಿನ ಮನೆ ಸೇರಿದ್ರು. ಆದರೆ ಈ ವರ್ಷ 6 ತಿಂಗಳಲ್ಲೇ 16 ಮಂದಿ ಬಲಿಯಾಗಿದ್ದಾರೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ಸಿಪಿಆರ್ ತರಬೇತಿ. ಹಾಸನದಲ್ಲಿನ ಸರಣಿ ಸಾವು ಎಲ್ಲರ ಅಲರ್ಟ್ಗೆ ಕಾರಣವಾಗಿದೆ. ರಾಜ್ಯದ 86 ತಾಲೂಕುಗಳಲ್ಲಿ ಇರೋ ಸ್ಟೆಮಿ ಯೋಜನೆಯನ್ನ ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲು ಸರ್ಕಾರ ಮುಂದಾಗಿದೆ. ಇದರ ನಡುವೆ ಸಿಪಿಆರ್ ಅಂದ್ರೆ ಹಾರ್ಟ್ ಅಟ್ಯಾಕ್ ವೇಳೆ ರೋಗಿಯ ಎದೆಯನ್ನ ಒತ್ತಿ ಹೃದಯ ಬಡಿತವನ್ನ ಮರುಚಾಲನೆಗೊಳಿಸೋ ಪ್ರಾಥಮಿಕ ಚಿಕಿತ್ಸಾ ಕ್ರಮ. ಇದರ ಬಗ್ಗೆ ಎಲ್ರಿಗೂ ತರಬೇತಿ ನೀಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು, ಐಟಿ ಉದ್ಯೋಗಿಗಳು, ಸರ್ಕಾರಿ ಉದ್ಯೋಗಿಗಳು, ಪೊಲೀಸ್ ಇಲಾಖೆ, ಬಸ್ ಚಾಲಕರು ಸೇರಿದಂತೆ ಎಲ್ಲಾ ವಲಯದವರಿಗೂ ಸಿಪಿಆರ್ ತರಬೇತಿ ನೀಡುವ ಯೋಜನೆ ಹಾಕಿಕೊಳ್ಳಲಾಗಿದೆ. ಸಿಪಿಆರ್ ಅಂತೂ ಎಲ್ಲರಿಗೆ ಟ್ರೈನಿಂಗ್ ಆಗಬೇಕು. ಐಡಿಲಿ ಪ್ರತಿಯೊಬ್ಬರಿಗೆ ಕಾಲೇಜ್ಗಳಲ್ಲೇ ಟ್ರೈನಿಂಗ್ ಆಗಿಬಿಡಬೇಕು. ಅದು ಒಂದು ಕಮ್ಯುನಿಟಿ ಕ್ಯಾಂಪೇನ್ ಥರ ಆಗಬೇಕು. ಹಿಂದೆ ಕೂಡ ಇಲಾಖೆಯಿಂದ ಮಾಡಿದ್ದೆವು. ಎಜುಕೇಷನ್ ಇಲಾಖೆ, ಕಾಲೇಜ್ ಎಜುಕೇಷನ್ ಜೊತೆಗೆ ಕೂಡ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಎಷ್ಟು NGOs ಮತ್ತು ಅವರು ಮಾಡ್ತಾ ಇದ್ದಾರೆ. ಟ್ವೀಟ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕಳವಳ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳ ಬಗ್ಗೆ ಟ್ವೀಟ್ನಲ್ಲೇ ಕಳವಳ ವ್ಯಕ್ತಪಡಿಸಿರೋ ಸಿಎಂ ಸಿದ್ದರಾಮಯ್ಯ, ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಸಾವಿನ ಕಾರಣ ಪತ್ತೆ ಹಚ್ಚಲು ಸಮಿತಿ ರಚಿಸಿದ್ದೀವಿ ಅಂದಿದ್ದಾರೆ. ಅದೇ ಸಮಿತಿ ಫೀಲ್ಡ್ಗಿಳಿದಿದ್ದು, ಮುಂದಿನ ವಾರ ಸಾವಿನ ವರದಿ ಸರ್ಕಾರದ ಕೈ ಸೇರಲಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.